ರೇವಣ್ಣವ್ರದ್ದು ಸಂಚ ನಿಜವಾಗಿಯೂ ತಪ್ಪು ಮಾಡಿದ್ರು. ಆಮೇಲೆ ಈ ಸಂತ್ರಸ್ತೆ ಅಂತ ಕರ್ಕೊಂಡೋಗಿದಾರಲ್ಲ, ಯಾವ ಮೀಡಿಯಾದಲ್ಲರೂ ಇಷ್ಟೆಲ್ಲ ಆಯ್ತಲ್ಲ, ಇನ್ನು ಎಲ್ಲಿದ್ದಾರೆ ಈಗ ಅವರು? ಸಾಂತ್ವನ ಕೇಂದ್ರದಲ್ಲೋ ಅಥವಾ ಕೌನ್ಸಿಲಿಂಗ್ ಅನ್ನೋ ಹೆಸರಲ್ಲಿ ಎಲ್ಲಿಟ್ಟಿದ್ದೀರಿ? SIT ಅವರು ಗೌಪ್ಯವಾಗಿ ಇಟ್ಟಿದ್ದಾರೆ, ಅವ್ರನ್ನ ಹೇಳಬೇಕಲ್ಲ. ಬಹಿರಂಗಪಡಿಸಕ್ಕೆ ಬೇರೆಯವ್ರನ್ನೆಲ್ಲ ಬಟ್ಟೆ ಕಟ್ಟಿ ಹೇಳಿಸ್ತಿರಲ್ಲ. ಕಂಪ್ಲೇಂಟ್ ಕೊಟ್ಟವರು 376 ಅವ್ರನ್ನೆಲ್ಲ ಮುಖಕ್ಕೆ ಬಟ್ಟೆ ಕೊಟ್ಟು ಹೇಳಿಸ್ತಾ ಇದ್ದೀರಲ್ಲ. ದೇವರಾಜೇಗೌಡರ ಮೇಲೆ ಹೇಳಿಸ್ತಾ ಇದ್ದೀರಿ, ಇವ್ರ ಮೇಲೆ ಹೇಳಿಸ್ತಾ ಇದ್ದೀರಿ, ರೇವಣ್ಣವ್ರ ಮೇಲೆ. ಅದೇ ಸಂತ್ರಸ್ತೆ ರೇವಣ್ಣವ್ರು ತಪ್ಪು ಮಾಡಿದರೆ KR ನಗರದವರು ಹೇಳಿಸ್ಬೋದಿತ್ತಲ್ಲ, ಮ್ಯಾಜಿಸ್ಟ್ರೇಟ್ರ ಮುಂದೆ ಪ್ರೊಡ್ಯೂಸ್ ಮಾಡ್ಬೋದಿತ್ತಲ್ಲ. ಒಂದು ಅನುಮಾನ ಇದೆ ಅಂತ. ಅದರಿಂದ ನಾವು ದೇವ್ರು ನಂಬಿರೋರು. ಕೆಲವರು ಪಾಸಿಟಿವ್ ಎನರ್ಜಿ ಅಂತಾರೆ, ಕೆಲವರು ನೆಗೆಟಿವ್ ಅಂತಾರೆ. ಸತ್ಯ ಸ್ವಲ್ಪ ನಿಧಾನ ಆದರೂ ಜಯ ಸಿಕ್ಕೇ ಸಿಗುತ್ತೆ. ಕುಮಾರಸ್ವಾಮಿ ಆದರೆ ಇವತ್ತು ಭಾಳಷ್ಟು ಒಳ್ಳೆಯ ಅಧಿಕಾರಿಗಳು SITಲಿದ್ದರೂ ಕೂಡ ಕೆಲವು ಅವ್ರ ಗಮನಕ್ಕೂ ಬರದೆ ಏನು ಕೆಲವರ ಚಿತಾವಣೆಯಲ್ಲಿ ಪ್ರೇರಿತರಾಗಿ ಕೆಲಸ ಮಾಡಿದ್ದಾರೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಇದು ತನಿಖೆ ಆದರೆ ತೊಂದರೆ ಅನುಭವಿಸ್ತಾರೆ. ಕುಮಾರಸ್ವಾಮಿ ಆಗಲೂ ಒಂದು ಮಾತನ್ನು ಹೇಳಿದ್ರು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕುಮಾರಸ್ವಾಮಿ ಅವರು ಆಗಲೇ ಒಂದು ಮಾತನ್ನು ಹೇಳಿದ್ರು. ನಿಮ್ಮ ನಾಯಕರು ಕುಮಾರಸ್ವಾಮಿ ಅವರು ಒಂದು ಮಾತನ್ನು ಹೇಳಿದ್ರು. ಅಂದರೆ ದೇವೇಗೌಡರು ಇದೆಲ್ಲ ಒಂಥರ ಇದಾಗಿ ರಾಜೀನಾಮೆ ಕೊಡೋಕ್ಕೆ ಮುಂದಾಗಿದ್ದು ನಾನೇ ತಡೆದೆ ಅಂತ ಹೇಳಿದ್ರು. ಅಲ್ಲ, ಅವರು ಕುಮಾರಣ್ಣ ಹೇಳ್ಬೋದಾ ಮಾತನ್ನು? ಇನ್ನೂ ಮುಂದೆ ಹೋಗಿ ಅವ್ರು ಏನೇನು ತೀರ್ಮಾನ ಮಾಡಿದರು ಅನ್ನೋವಂಥದ್ದು ನಮಗೆ ಮಾತ್ರ ಗೊತ್ತಿದೆ. ಅದೆಲ್ಲವೂ ಹೇಳೋಕ್ಕಾಗಲ್ಲ. ನಿಮ್ಮ ಇತಿಹಾಸದಲ್ಲಿ ಅಥವಾ ನನಗಿನ್ನ ದೊಡ್ಡವರೆಲ್ಲ ನೋಡಿದ್ದಾರೆ ಅವ್ರನ್ನ. ಎಂತೆಂಥ ಸಂದರ್ಭದಲ್ಲೂ ಕೂಡ ಅವರು ಬೆಳಗ್ಗೆ ಎದ್ದು ಶೇವ್ ಮಾಡದೆ, ಹೌದು, ದೇವ್ರ ಪೂಜೆ ಮಾಡದೆ ಇದ್ದವರಲ್ಲ. ಆಯಿತಾ? ಅದರಿಂದ ಜನ ತೀರ್ಮಾನ ಮಾಡ್ತಾರೆ. ಅಂದರೆ ಸರ್ ಒಂದೊಂದು ಶೇವ್ ಮಾಡಿದಿರೋ ಅದು ಒಂದು ಭಾಳ ಚರ್ಚೆ ಆಯಿತು. ಅಂದರೆ ಎಂದು ಕೂಡ ನಾವು ಕೂಡ ಸುಮಾರು ಇಂಟರ್ವ್ಯೂ ಮಾಡಿದಾಗ ಕೂಡ ಅವರು ತುಂಬ ಕ್ಲೀನ್ ಶೇವ್ ಆಗಿದ್ದಿದ್ದು, ಯಾಕೆ ಅಷ್ಟೊಂದು ಗಡ್ಡೆ ಬಿಟ್ಟಿದ್ದು? ಮನಸ್ಸು ನೀವು ಹೇಳಿದ್ರಲ್ಲ, ರಾಜೀನಾಮೆ ಕೊಡೋಕೆ ಮುಂದಾಗಿದ್ರು ಅಂತ. ಇನ್ನೂ ಬಹಳ ಅವರ ಯೋಚನೆಗಳು ತುಂಬ ದೂರ ಇತ್ತು ಅನ್ನೋವಂಥದ್ದನ್ನ ಹೇಳಲಿಕ್ಕೆ. ಒಂದು ಸ್ವಲ್ಪ ಫೋನ್ ಟ್ರ್ಯಾಪ್ ಆಗ್ತಾ ಇದೆ ಅಂದ್ರೆ ಕುಮಾರಸ್ವಾಮಿ ಅವರು ನನ್ನ ಅಂದರೆ ಕುಮಾರಸ್ವಾಮಿ ಸರ್ ಸುತ್ತಮುತ್ತಲಿರೋರು ಒಂದು 40 ಜನ ಫೋನ್ ಟ್ರ್ಯಾಪ್ ಆಗ್ತಾ ಇದೆ ಅಂತಂದ್ರು. ಅಂದರೆ ಅಂದರೆ ನಿಮ್ಮ ಏನಾದರೂ ಮಾಡ್ಕೊಳ್ಳಿ ಸರ್, ಸತ್ಯ ಏನು ಮಾಡೋಕ್ಕಾಗುತ್ತೆ? ಓಕೆ, ಟ್ಯಾಪ್ ಮಾಡಿ ಏನು ಮಾಡೋಕ್ಕಾಗುತ್ತೆ? ಏನೂ ಆಗಲ್ಲ. ನಾನೇನು ರೆಗ್ಯುಲರಾಗಿ ಯೂಸೇ ಮಾಡ್ತೀವಿ ನಾವು. ಕರೆಕ್ಟಾಗಿದ್ದರೆ ಹೌದು, ಯಾವ ಟ್ಯಾಪ್ ಮಾಡಿದ್ರೆ ಏನು. ಬಟ್ ಆದರೆ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. 136 ಜನ ಇದ್ದಾರೆ ಸರ್, ಶಾಶ್ವತ ಇರುತ್ತೆ. ಈಗ 136 ಜನ ಇದ್ದಾರೆ ಸರ್ಕಾರ, ಇದು MLAಗಳು ಶಾಶ್ವತವಾಗಿರುತ್ತೆ. ಆಯಿತು, ಈಗ 4 ವರ್ಷ ಇರ್ತಾರೆ. ಆಮೇಲೆ ಮೋದಿಯವರು, ನರೇಂದ್ರ ಮೋದಿಯವರು 400 ಸೀಟ್ ಮೇಲೆ 450 ಸೀಟ್ ತೊಗೊಂಡಿದ್ರು. ಇಲ್ಲಿವರೆಗೆ ಬಿ ಜೆ ಪಿಯಿಂದ ನಮ್ಮ ಪಕ್ಷದಲ್ಲಿ ಕಾರ್ಯಕರ್ತರು ದೇವೇಗೌಡರು, ಕುಮಾರಣ್ಣರವರಿಂದ ಪಕ್ಷ, ಕಾಂಗ್ರೆಸ್ಸಲ್ಲಿ ಚಿಹ್ನೆಯಿಂದ ಲೀಡರ್ಗಳು. ಆದರೆ ನರೇಂದ್ರ ಮೋದಿಯವರು
ಈ ರಾಜ್ಯದಲ್ಲಿ ಯಡಿಯೂರಪ್ಪ ಅವರೂ ಅವರ ನಾಯಕತ್ವದಿಂದಲೇ ಬಿ ಜೆ ಪಿ. ಅರ್ಥ ಮಾಡ್ಕೊಳ್ಳಿ. ಇದು ಸ್ವಲ್ಪ ತಡ ಆದರೂ ಕೂಡ ನ್ಯೂಟ್ರನ್ ಲಾ ಎಷ್ಟು ಎತ್ತರಕ್ಕೆ ಹೋಗ್ತೀವಿ ಕೆಳಗೆ ಬರಲೇಬೇಕು ಅಂತ.